ಹಳ್ಳಿಗಳಲ್ಲಿ ಮನೆ ಮತ್ತು ಗೂಡಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾಡ್ತಾ ಇದ್ದು ಕೂಡಲೇ ಅದನ್ನ ನಿಷೇಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅರುಣೋದಯ ಮಹಿಳಾ ಜಿಲ್ಲಾ ಒಕ್ಕೂಟ ಶಿವಮೊಗ್ಗದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ನಡೆಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆಯೂ ಫೆಬ್ರವರಿಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಆಗ್ತಿರುವ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮನವಿ ನೀಡಿತು. ಆದರೂ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ವಿಷಾದನೀಯ ಆಗಿದೆ. ಮದ್ಯ ಮಾರಾಟದಿಂದ ಮಹಿಳೆಯರು, ಮಕ್ಕಳು ಹಾಗೂ ಕುಟುಂಬದವರು ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಕೌಟುಂಬಿಕ ಹಿಂಸಾಚಾರ, ಆರ್ಥಿಕ ಸಂಕಷ್ಟ, ಆರೋಗ್ಯ ಸಮಸ್ಯೆಗಳು ಹಾಗೂ ಸಾಮಾಜಿಕ ಅಶಾಂತಿ ಹೆಚ್ಚಾಗ್ತಿದೆ. ಇನ್ನು ಜಿಲ್ಲೆಯ ತಟ್ಟೆಹಳ್ಳಿ, ಕೋಡಿಹೊಸೂರು, ಅರಹತೊಳಲು, ಬೀಬಿರ್ನಹಳ್ಳಿ ಅಂತ ಮುಂತಾದ ಗ್ರಾಮಗಳಲ್ಲಿ ಎಗ್ಗಿಲ್ಲದೆ ಮದ್ಯ ಮಾರಾಟ ನಡೀತಾ ಇದ್ದು, ಈ ಬಗ್ಗೆ ಅಬಕಾರಿ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ದೂರು ನೀಡಿದ್ರೂ ಪ್ರಯೋಜನ ಆಗಿಲ್ಲ. ಕೂಡಲೇ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮದ್ಯ ಮಾರಾಟ ನಡೀತಾ ಇದೆ. ಕೆಲವೊಂದು ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ. ಇದರಿಂದ ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅವರ ಜೀವನ ನಡೆಸೋದೇ ಕಷ್ಟ ಆಗಿದೆ. ಈ ಗಂಡು ಮಕ್ಕಳಿಗೆ ಈಸಿಯಾಗಿ ಅಲ್ಲಿ ಮದ್ಯ ಸಿಗ್ತಾ ಇರೋದ್ರಿಂದ ಮನೆಗಳಲ್ಲಿ ನೆಮ್ಮದಿ ಇಲ್ದಂಗಾಗಿದೆ. ಜನಜೀವನ ಅಸ್ತವ್ಯಸ್ತಾಗಿ ಅವ್ರು ಬೀದಿಗೆ ಬರೋಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಹಲವು ಬಾರಿ ಅದನ್ನು ಮನವಿಯನ್ನು ಕೊಟ್ಟಿದ್ರು ಕೂಡ ಇನ್ನೂ ಸ್ಪಂದಿಸಿಲ್ಲ. ದಯಮಾಡಿ ಅವರು ಹಳ್ಳಿಗಳಲ್ಲಿ, ಮನೆಗಳಲ್ಲಿ ಯಾರು ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದನ್ನು ಈ ತಕ್ಷಣದಿಂದಲೇ ನಿಲ್ಲಿಸಬೇಕು ಅಂತ ಒಂದು ಮನವಿನ ಕೊಡೋಕ್ಕೆ ಇವತ್ತು ಬಂದಿದ್ದೀವಿ ನಾವು. ನಮ್ಮ ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ನಡೀತಾ ಇದೆ ಸರ್. ಭದ್ರಾವತಿ ತಾಲೂಕಲ್ಲಿ ನಡೀತಾ ಇದೆ. ಹಳ್ಳಿ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಪುಟ್ಟ ಗೂಡಂಗಡಿಗಳಲ್ಲಿ ಮದ್ಯ ಮಾರಾಟನ ಮಾಡ್ತಾ ಇದ್ದಾರೆ. ಅದೆಲ್ಲ ತಡೆಗಟ್ಟಬೇಕು, ಅದು ನಿಲ್ಲಬೇಕು. ಕೋಡಿಹೊಸೂರು ಸುಮಾರು ಗ್ರಾಮೀಣ ಭಾಗ ಸರ್, ಸುತ್ತಮುತ್ತ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತ ಇರೋಂಥ ಗ್ರಾಮೀಣ ಭಾಗದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ. ಶಾಲೆ ಪಕ್ಕದಲ್ಲಿ ಕಾನೂನು ಇದ್ರೂ ಕೂಡ ನಡೆಸಬಾರ್ದು ಅಂತ ಇದ್ರೂ ಕೂಡ ನಡೆಸ್ತಾ ಇದ್ದಾರೆ. ಆರಾಮವಾಗಿ ಅವರು ಹೆಂಗ್ ಬೇಕು ಅದನ್ನ ಅಕ್ರಮವಾಗಿ ನಡೆಸ್ತಾ ಇದ್ದಾರೆ. ಇದು ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ. ಅವರು ಏನೋ ಕಷ್ಟಪಟ್ಟು ಕೂಲಿ ಮಾಡಿರೋ ದುಡ್ಡನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಹಾಕಿದ್ರೆ ಅವ್ರ ಜೀವನ ಹೆಂಗ್ ಮಾಡಬೇಕು? ಮನೆ ಮಕ್ಕಳು ಎಲ್ಲರಿಗೂ ಇದು ತೊಂದರೆ ಆಗ್ತಾ ಇದೆ ಸರ್. ದಯಮಾಡಿ ಇದನ್ನ ತಡೆಗಟ್ಟಬೇಕು. ಹಾಗಾಗಿ ನಾವೆಲ್ಲ